ಮಾಡಿಸಿ ಇವತ್ತೇನು 1400 ಕೊಡ್ತಿದ್ದಾರೆ. ಆ ಮಾಸಾಶನ 3000 ರೂಪಾಯಿಗೆ ಹೆಚ್ಚಿಗೆ ಮಾಡಿ ನಮಗೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನು ನಾವು 660 ರೂಪಾಯಿ ಕಟ್ಟಿ ಇವತ್ತು ರಿಯಾಯಿತಿ ಬಸ್ ಪಾಸ್ನ ತಗೊತಾ ಇದ್ದೀವಿ. ಅದರಲ್ಲಿ ವಾಸ ಸ್ಥಳದಿಂದ 100 ಕಿಲೋಮೀಟರ್ ಮಾತ್ರ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಮಹಿಳೆಯರಿಗೆ ಬರೀ ಆಧಾರ್ ಕಾರ್ಡನ್ನು ತೋರಿಸಿ ರಾಜ್ಯಾದ್ಯಂತ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ತಾವು ನಮ್ಮ ಮುಖ್ಯಮಂತ್ರಿಗಳ ನೇರವಾಗಿ ನಾನು ಕೇಳ್ತಾ ಇದ್ದೀನಿ, ತಾವುಗಳು ಪ್ರತಿಯೊಂದು ಭಾಷಣದಲ್ಲಿ ನಮ್ಮ ಸರ್ಕಾರ ಬಡವರ ಪರ ದೀನ ದಲಿತರ ಪರ ಅಂತ ಹೇಳ್ತಿದ್ರಲ್ಲ, ತಾವುಗಳು ಹೇಳ್ಬೇಕು ಇದರಲ್ಲಿ ಬಡವರು ಯಾರು, ದೀನ ದಲಿತರು ಯಾರು, ಚೆನ್ನಾಗಿದ್ದು ತಿಂಗಳಿಗೆ 20-30 ಸಾವಿರ ಸಂಬಳ ತಗೊಂಡು ದುಡಿಯೋಕ್ಕಂಥವ್ರು ಮಹಿಳೆಯರು ಬಡವರ, ಅಥವಾ ಏನೂ ಆಗದೆ ಕೆಲಸ ಮಾಡೋಕ್ಕಾಗದೆ ಮನೇಲಿ ಕೂತ್ಕೊಂಡು ಅಸಹಾಯಕರವಾಗಿ ನಾವು ಜೀವನ ಮಾಡ್ತಿದ್ದೀವಲ್ಲ ನಾವು ಬಡವರ, ತಾವುಗಳೇ ಹೇಳ್ಬೇಕು. ಆದ್ದರಿಂದ ದಯವಿಟ್ಟು ಈ ಬಜೆಟಲ್ಲಿ ನಮಗೆ ವಿಕಲಚೇತನರಿಗೆ ಮಾಸಾಶನ ಜಾಸ್ತಿ ಮಾಡಿ ಮತ್ತು ಬಸ್ ಪಾಸ್ನ ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಮಾಡಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಇವತ್ತು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನಲ್ಲಿ ನಮಗೆ ಶೇಕಡಾ 5% ಏನು ಅನುದಾನ ಮೀಸಲಾತಿ ತೆಗೆದಿರ್ತಾರೆ, ಅದು ನಮ್ಮ ವಿಕಲಚೇತನಿಗೆ ಒಂದು 30% ಯೂಸ್ ಆಗ್ತಿಲ್ಲ. ಏನಕ್ಕಪ್ಪ ಅಂದರೆ ಆದೇಶದಲ್ಲಿ ಕಾಮಗಾರಿ ಮತ್ತು ಸಾಧು ಸಲಕರಣೆ ಅಂತ ಮಾತ್ರ ಕೊಟ್ಟಿದ್ದಾರೆ. ಅದು ಇವತ್ತು ಮಧ್ಯವರ್ತಿಗಳು, ಈ ಕಾಂಟ್ರಾಕ್ಟ್ಗಳು, ಗೆದ್ದಿರ್ತಕ್ಕಂಥ ಮೆಂಬರ್ಗಳು, ಅಧಿಕಾರಿಗಳು ಮಾತ್ರ ಮುಂದುವರಿತಾರೆ ಬಿಟ್ಟರೆ ನಮ್ಮ ವಿಕಲಚೇತನರಿಗೆ ಯಾವುದೇ ಕಾರಣಕ್ಕೂ ಅನುಕೂಲ ಆಗ್ತಿಲ್ಲ. ಅದರಿಂದನ ಈ ಸಾಧು ಸಲಕರಣೆ ಮತ್ತು ಕಾಮಗಾರಿ ಜೊತೆಯಲ್ಲಿ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಡ ಕೊಡ್ತಾ ಇದ್ದೀನಿ. ಕೊಟ್ಟರು ಕೂಡ ನಮಗೆ ಕಾಮಗಾರಿಗಳು ಯಾವುದೇ ಕೆಲಸ ಅನುಕೂಲಗಳು ಸ್ಪಂದಿಸ್ತಾ ಇಲ್ಲ. ಇದ್ರ ಬಗ್ಗೆನೂ ತಾವು ಇದು ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಕೇಳ್ಕೊಂತೀವಿ. ವಿಡಿಯೋ ಪೆನ್ಷನ್ಗೆ ಸೇರ್ಪಡೆ ಆಗಲೇಬೇಕು, ಏನೇ ಬರಲಿ PF ಪೆನ್ಷನ್ದಾರರನ್ನು ಕಡೆಗಣಿಸುವ ಕೇಂದ್ರ ಸರ್ಕಾರದ ನಿಧಿಗಳು ಧಿಕ್ಕಾರ. ಕೇವಲ 1,200 ರೂಪಾಯಿ PF ಪೆನ್ಷನ್ ಕೊಡುವ ಕೇಂದ್ರ ಸರ್ಕಾರದ ನಿಧಿಗಳು ಧಿಕ್ಕಾರ. ಮಾಸಿಕ 6,000 ರೂಪಾಯಿ ಪಿಂಚಣಿ ಸಿಗಲೇಬೇಕು. ಪ್ರತಿ ವರ್ಷ ಗ್ರಾಹಕರ ಬೆಲೆ ಸೂಚ್ಯಂಕದ ಅಂಶಗಳು ಜಾರಿ ಆಗಲೇಬೇಕು. ವಯಸ್ಸಾದಂತವರಿಗೆ PF ಪಿಂಚಣಿ ಹೆಚ್ಚಳ ಮಾಡದಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕ್ರಮಕ್ಕೆ ಧಿಕ್ಕಾರ. ಕರ್ನಾಟಕ ರಾಜ್ಯ PF ಪಿಂಚಣಿದಾರರ ಸಂಘಕ್ಕೆ ಮಾಸಿಕ ಕನಿಷ್ಠ ಪಿಂಚಣಿಯನ್ನು 6,000 ನಿಗದಿ ಮಾಡಿ PF ಪಿಂಚಣಿ ಬೆಲೆಗೆ ಏರಿಕೆ ಆಧಾರಿತವಾಗಿ ತುಟ್ಟಿಭತ್ಯೆಯನ್ನು ನೀಡುವಂತೆ, ಎಲ್ಲ ಪಿಂಚಣಿದಾರರ ಅನಾರೋಗ್ಯದ ಸಮಯದಲ್ಲಿ ಚಿಕಿತ್ಸಾ ವೆಚ್ಚಗಳನ್ನು ಭರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ